ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇರ್ತಾರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿ. ಇವತ್ತಿಗೆ ನಮ್ಮ ಪಾಪುಗೆ 6 ಮಂತ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಇವತ್ತು 6 ಮಂತ್ ಬೇಬೀಸ್ ಏನೇನೆಲ್ಲ ತಿನ್ಬೋದು ನೋಡಿ, ಆ ಫ್ರೂಟ್ಸ್ ನೆಲ್ಲ ಯೂಸ್ ಮಾಡ್ಕೊಂಡು ಒಂದು ಸಿಂಪಲ್ ಆಗಿ ಮನೇಲೆ ಫೋಟೋ ಶೂಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಚಿನ್ನು ಇಲ್ಲಿ ಸಿದ್ದು ಸಿದ್ದು ಬಂದ. ಸಿದ್ದು ಬಾ. ಸಿದ್ದು ಸಿದ್ದು ಬಾ. ಸಿದ್ದು ಬಾ. ಸಿದ್ದು ನಮ್ ಪಾಪು ಹೇಗಪ್ಪ ಅಂತ ಹೇಳಿದ್ರೆ, ಅವನ್ನ ಪರ್ಟಿಕ್ಯುಲರ್ ಆಗಿ ಅವನ್ನೇ ಚಿನ್ನು ಇಲ್ಲ ಅವ್ನ ಹೆಸರು ಹಿಡಿದು ಎದ್ವಿ ಅಂತ ಏನಾದ್ರು ಕರೆದ್ರೆ ತಿರುಗ್ ನೋಡಲ್ಲ. ಅವ್ರ ಅಪ್ಪನ ನೇಮ್ ಏನಾದ್ರು ಹಿಡಿದು ಕರೆದ್ರೆ ಪಟ್ ಅಂತ ನೋಡ್ಬಿಡ್ತಾನೆ. ಯಾವ ಪೊಸಿಷನ್ ಅಲ್ಲಿ ಇದ್ರೂನು ಅವ್ರ ಅಪ್ಪ ಬಂದ್ರೇನೋ ಅಂತ ಬಾಗಲ್ ಕಡೆ ಕಣ್ಣು ಹೊಟ್ಟೋಗ್ಬಿಡುತ್ತೆ. ಆ ರೀತಿ ರಿಯಾಕ್ಟ್ ಮಾಡ್ತಾನೆ. ಇನ್ನ ನಾನು ಫೋಟೋ ಶೂಟ್ಗೆ ಅಂತ ಆಪಲ್, ಸಪೋಟೊ, ಬನಾನಾ ಹಾಗೆ ವಾಟರ್ ಮಿಲನ್ ಇಷ್ಟು ಹಣ್ಣನ್ನ ತರಿಸ್ಕೊಂಡಿದ್ವಿ. ಇನ್ನ ನನ್ ಮಗ ಅದನ್ನ ಬಿಡ್ತಾನೆ ಇಲ್ಲ, ಕಟ್ ಮಾಡ್ಲಿಕ್ಕಂತೂ ಬಿಡ್ತಾನೆ ಇಲ್ಲ. ದಿನ ಹೋಯ್ತಾ ಅವನೊಂದು ತಡಿಯಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಆ ತರ ಆಗ್ಬಿಟ್ಟೈತೆ ಪರಿಸ್ಥಿತಿ. ಇನ್ನ ನಾನು ವಾಟರ್ ಮೆಲನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅದನ್ನೆಲ್ಲ ಪ್ಲೇಟ್ಗೆ ಹಾಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಂಡೆ. ಇನ್ನೊಂದ್ ಕಡೆ ವೈಟ್ದು ಲುಂಗಿ ಬರುತ್ತಲ್ಲ, ಅದನ್ನ ನಾನು ಫೋಟೋ ಶೂಟ್ಗೆ ತಕೊಂಡಿದೀನಿ. ಅದನ್ನ ಕೆಳಗಡೆ ಹಾಸ್ಕೊಂಡು ಇನ್ನು ಕಟ್ ಮಾಡಿ ಇಟ್ಕೊಟ್ಟಿದ್ನಲ್ಲ ಫ್ರೂಟ್ಸ್ ನೆಲ್ಲ ತೆಗ್ದು ಸೈಡ್ ಅಲ್ಲಿ ಒಂದ್ ಕಡೆ ಇಟ್ಟೆ. ಇನ್ನು ಕೆಳಗಡೆ ನಾನು ವೈಟ್ ಲುಂಗಿ ಅಲ್ವಾ, ಸೊ ಅದಕ್ಕೆ ಬ್ಲಾಕ್ ಕಾಂಬಿನೇಷನ್ ಇರ್ಲಿ ಅಂತ ಸಾಸಿವೆ ತಕೊಂಡು ಅದ್ರಲ್ಲಿ ನಾನು ರೆಡಿ ಟು ಈಟ್ ಅಂತ ನಾನು ಕೆಳಗಡೆ ಬರ್ಕೊಂಡಿದೀನಿ. ರೆಡಿ ಟು ಈಟ್ ಅಂದ್ರೆ ನಾನು ತಿನ್ನೋದಕ್ಕೆ ರೆಡಿ ಇದ್ದೀನಿ. ಅಂದ್ರೆ ಪಾಪುಗೆ 6 ಮಂತ್ ಕಂಪ್ಲೀಟ್ ಆದ್ಮೇಲೆ ಸಾಲಿಡ್ ಸ್ಟಾರ್ಟ್ ಮಾಡ್ತೀವಲ್ವಾ, ಸೊ ನಾನು ತಿನ್ನೋದಕ್ಕೆ ರೆಡಿ ಇದ್ದೀನಿ ಅನ್ನೋ ಥೀಮ್ ಅಲ್ಲಿ ಈ ಮಂತದ್ದು ಫೋಟೋ ಶೂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಹಾಗಾಗಿ ಈ ತರ ಮಾಡಿದ್ದೀನಿ. ಕೆಳಗಡೆ ನಾನು ರೆಡಿ ಟು ಈಟ್ ಅಂತ ಬರ್ದಾದ್ಮೇಲೆ ಬೇಳೆ ಉಪಯೋಗಿಸ್ಕೊಂಡು ಪಕ್ಕದಲ್ಲಿ 6 ಮಂತ್ ಅಂತ ಬರ್ತಿದ್ದೀನಿ. ನನ್ನ ಐಟಿ ಆಕ್ಚುಲಿ ಬೇರೆ ಇತ್ತು ಆಯ್ತಾ. ಏನಪ್ಪಾ ಅಂತ ಹೇಳಿದ್ರೆ, ಮಾಮೂಲಿ ಗೊತ್ತಲ್ವಾ, ತುಂಬಾ ಜನ ಮಾಡಿದ್ದಾರೆ ಇದನ್ನ. ವಾಟರ್ ಮಿಲನ್ ನ ಕೇಕ್ ತರ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಗ್ರೇಪ್ಸ್ ಮತ್ತೆ ಆರೆಂಜ್ ಎಲ್ಲ ಹಾಕಿ ಅದ್ರಲ್ಲಿ ಕೇಕ್ ರೀತಿ ರೆಡಿ ಮಾಡಿ ಮೇಲ್ಗಡೆ 6 ಅಂತ ನಂಬರ್ ಹಾಕಿ ಅದನ್ನ ಇಡ್ಬೇಕು ಅಂತ ನನ್ ಪ್ಲಾನ್ ಇತ್ತು ಆಕ್ಚುಲಿ. ಆದ್ರೆ ನಮ್ಮ ಮನೆಯವ್ರು ಇರ್ಲಿಲ್ಲ ಅಲ್ವಾ, ಅದೆಲ್ಲ ಮಾಡೋದಕ್ಕೆ ನನ್ಗೆ ಟೈಮ್ ಸಿಗ್ಲಿಲ್ಲ. ಟೈಮ್ ಇದ್ದು ಹೆಚ್ಚು ನನ್ ಮಗ ನನ್ನ ಬಿಡ್ತಿರ್ಲಿಲ್ಲ. ಸೊ ಹಾಗಾಗಿ ನಮ್ಮ ಮನೆಯವ್ರು ಇದ್ರೆ ಆತರ ಮಾಡ್ಬೇಕು ಅನ್ಕೊಂಡೆ. ಅವರು ಕೆಲ್ಸಕ್ಕೆ ಹೊರಟೋದ್ರಲ್ವಾ, ಅದ್ರಿಂದ ನನ್ಗೆ ಅದೆಲ್ಲ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಸಿಂಪಲ್ ಆಗಿ ಹಿಂಗೆ ಮಾಡ್ಬಿಡೋಣ ಅಂತ ಹೇಳಿ ಬರೀ ಆಪಲ್, ವಾಟರ್ ಮಿಲನ್, ಬನಾನಾ ಹಾಗೆ ಸಪೋಟೊ 4 ಫ್ರೂಟ್ ನ ಯೂಸ್ ಮಾಡ್ಕೊಂಡು ಈ ತರ ಸಿಂಪಲ್ ಆಗಿ ಮಾಡ್ಕೊಂಡೆ ಅಷ್ಟೇ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಪಾಪುನ ಮಂಚದಲ್ಲಿ ಮಲಗಿಸ್ಬಿಟ್ಟಿದ್ದೆ. ಹಾಗಾಗಿ ನನ್ಗೆ ಸ್ವಲ್ಪ ಭಯ. ನಾನು ಆ ಕಡೆ ಈ ಕಡೆ ಪಿಲ್ಲೋ ಕೊಟ್ಟು ಸಪೋರ್ಟ್ ಕೊಟ್ಬಿಟ್ಟು ಮಲಗಿಸಿದ್ದೆ. ಅದು ನನಗ್ ಭಯ, ಎಲ್ಲಿ ಬಂದ್ಬಿಡ್ತಾನೋ ಬಿದ್ಬಿಡ್ತಾನೋ ಅಂತ ಭಯ ಆಯ್ತಾ. ಮತ್ತೆ ಅವನು ಅಷ್ಟೇ ಸ್ವಲ್ಪ ಹೊತ್ತೆಲ್ಲ ಆಟ ಆಡೋನು, ಸ್ವಲ್ಪ ಹೊತ್ತೆಲ್ಲ ಅಳೋನು. ಹಾಗಾಗಿ ಹೋಗಿ ಅವನು ನೋಡೋದು ಬರೋದು, ಅವನು ಆಟಾಡ್ಸೋದು, ಮಾತಾಡ್ಸ್ಕೊಂಡ್ ಬಂದ್ ಮಾಡೋದು, ಆ ತರ ಮಾಡ್ತಿದ್ದೆ. ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು. ಆಮೇಲೆ ಇದನ್ನೆಲ್ಲ ಈ ಕಡೆ ರೆಡಿ ಮಾಡಿ ಇಟ್ಕೊಂಡು ಆ ಕಡೆ ಹೋಗಿ ಪಾಪನು ರೆಡಿ ಮಾಡ್ಬಿಡೋಣ ಅಂತ ಹೇಳಿ ಅವ್ನಿಗೂ ಹೊಸ ಬಟ್ಟೆ ಎಲ್ಲ ಹಾಕಿ ಅವನು ರೆಡಿ ಮಾಡ್ಕೊಂಡೆ. ಈ ಬಟ್ಟೆದ್ ಏನಾದ್ರು ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬಟ್ಟೆ ಕ್ವಾಲಿಟಿ ಆಗ್ಲಿ ಕಲರ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ, ಕಲರ್ ಹೋಗಲ್ಲ, ಚೆನ್ನಾಗಿದೆ. ಹಾಗಾಗಿ ಶೇರ್ ಮಾಡ್ಕೊತಾ ಇದೀನಿ. ಇನ್ನ ನನ್ ಮಗ ಹೆಂಗಪ್ಪ ಅಂತ ಹೇಳಿದ್ರೆ, ಅವ್ನಿಗೆ ಪಾಪ ನಿದ್ದೆನೂ ಬಂದ್ಬಿಟ್ಟಿತ್ತು ಆಯ್ತಾ. ಮಲಗ್ಸಿದ್ರೆ ಸಾಕು ಮಲ್ಕೊಬಿಡ್ತೀನಿ, ನಮ್ಮಮ್ಮ ಬಿಟ್ರೆ ಸಾಕು ನನ್ನ ಅನ್ನೋ ಮಟ್ಟಕ್ಕಿತ್ತ. ಆದ್ರೂ ನಾನು ರೆಡಿ ಮಾಡಿ ಇಟ್ಟಿದ್ನಲ್ಲ, ಇನ್ನು ಎದ್ದು ತನಕ ಕಾಯಕ್ ಆಗಲ್ಲ ಅಂತ ಹೇಳಿ ರೆಡಿನೂ ಮಾಡ್ಬಿಟ್ಟೆ. ರೆಡಿ ಮಾಡಿ ಕರ್ಕೊ ಹೋಗಿ ಅವನು ಮಲಗಿಸ್ದೆ. ಅವನೇನ್ ಮಾಡ್ದ ಅಂದ್ರೆ, ಮಲಗ್ಸಿದ ತಕ್ಷಣ ಕೆಳಗಡೆ ಪಕ್ಕದಲ್ಲಿ ಬೇಳೆ ಇತ್ತು ನೋಡಿ, ಅದನ್ನೆಲ್ಲ ಕೈಯಲ್ಲೆಲ್ಲ ಎಳ್ಕೊಬಿಟ್ಟ. ಅದು ಮತ್ತೆ ಕದ್ರೋಗಿ ಮತ್ತೆ ಅದನ್ನ ಮಾಡಿದೀನಿ. ಆಮೇಲೆ ಫೈನಲ್ ಈ ತರ ರೆಡಿ ಆಗಿತ್ತು. ಆಮೇಲೆ ಮತ್ತೆ ಅವನ್ನ ಮಲಗಿಸ್ದೆ. ಆ ಕೈಯಲ್ಲಿ ಆಪಲ್ ಎಲ್ಲ ಕೊಟ್ಟು ಸಮಾಧಾನ ಮಾಡಿ ಮಾತಾಡ್ಸಿ ಹೆಂಗೋ ಫೋಟೋನ ಫೈನಲಿ ತೆಗೆದ್ವಿ. ಫೈನಲ್ ಲುಕ್ ನೋಡಿ ಹಿಂಗ್ ಬಂದಿತ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಫೋಟೋ ತೆಗಿಯೋಷ್ಟ್ರಲ್ಲಿ 4 ಗಂಟೆನೆ ಆಗೋಯ್ತು. ಆಮೇಲೆ ನಮ್ಮ ಮನೆಯವರು ಕೆಲಸ ಮುಗಿಸ್ಕೊಂಡ್ ಬಂದು ಅವರು ಪಾಪು ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ರು. ಆಮೇಲೆ ನಾನು ಸಿರ್ಲಕ್ಸ್ ತರ ಕೇಳಿದೆ. ನಮ್ ಕಡೆ ಎಲ್ಲಾ ಅನ್ನಪ್ರಾಶನ ಅಂತ ಮಾಡ್ತಾರೆ ನೋಡಿ, ಆತರ ಎಲ್ಲ ಮಾಡಲ್ಲ. ಆತರ ಎಲ್ಲ ಇಲ್ಲಿ ಸಂಪ್ರದಾಯ ಇಲ್ಲ. ಹಾಗಾಗಿ ಡೈರೆಕ್ಟ್ ತಿನ್ನಿಸ್ಬಿಡ್ತಾರೆ. ನಮ್ಗೇನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಪಾಪು ತಿನ್ನಿಸ್ತಿದೀವಿ ಅಲ್ವಾ, ಯಾವ್ದೇ ರೀತಿ ತೊಂದ್ರೆ ಆಗದೆ ಇರ್ಲಿ, ಹಾಗೆ ನಮ್ಮ ಪಾಪುಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಪೂಜೆ ಮಾಡಿಸ್ಕೊ ಬನ್ನಿ ಅಂತ ಹೇಳಿದ್ದೆ. ಹಾಗಾಗಿ ಬೆಳಿಗ್ಗೆ ಹೋಗಿ ನಮ್ಮ ಮನೆಯವರೇ ಪೂಜೆ ಮಾಡಿಸ್ಕೊ ಬಂದಿದ್ರು. ಆಮೇಲೆ ಬಂದು ಫಸ್ಟ್ ಟೈಮ್ ನಾನೇ ತಿನ್ನಿಸ್ಬೇಕು ನನ್ ಮಗನ್ಗೆ ಅಂತ ಹೇಳಿ ಅವರೇ ತಿನ್ನಿಸ್ತಾ ಇದ್ರು.
ಇನ್ನ ಇವಾಗ ಬೇಸಿಗೆ ಕಾಲ ಅಲ್ವಾ, ಹಾಗಾಗಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಐಸ್ ಕ್ರೀಮ್ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಇದಕ್ಕೆ ನಾನು ಹಾಲ್ ಪೌಡರ್ ನ ಯೂಸ್ ಮಾಡ್ಕೊಂಡಿದೀನಿ. ಫಸ್ಟ್ ನಾವು ಹಾಲ್ ಪೌಡರ್ ನ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಅದನ್ನ ಕಾಯಿಸ್ಕೋಬೇಕು. ಆಮೇಲೆ ಕಾಯಿಸ್ಕೊಂಡು ಇನ್ನೊಂದ್ ಕಡೆ ಕಸ್ಟರ್ಡ್ ಪೌಡರ್ ಇದ್ರೆ ಅದನ್ನ ಹಾಲ್ಗಾಗ್ಲಿ ಅಥವಾ ನೀರಿಗಾಗ್ಲಿ ಮಿಕ್ಸ್ ಮಾಡ್ಕೊಂಡು ನಾವಲ್ಲಿ ಕಾಯಿಸ್ಕೊಂಡಿರ್ತೀವಲ್ಲ ಹಾಲ್ಗೆ ಹಾಕೋಬಹುದು. ಆದ್ರೆ ನಾನು ಕಸ್ಟರ್ಡ್ ಪೌಡರ್ ಇರ್ಲಿಲ್ಲ, ಹಾಗಾಗಿ ಮನೆಯಲ್ಲಿ ಆಲಿಸ್ ಫ್ಲೇವರ್ ಅಲ್ಲಿ ಮಾಡ್ಕೊತಾ ಇದ್ದೀನಿ. ಹೇಗಪ್ಪ ಅಂತ ಹೇಳಿದ್ರೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಲ್ ಸಕ್ಕರೆ, ಸ್ವಲ್ಪ ಮಿಲ್ಕ್ ಪೌಡರು ಮತ್ತೆ ಸ್ವಲ್ಪ ಆಲಿಸ್ ಪೌಡರ್ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದೀನಿ. ಗ್ರೈಂಡ್ ಮಾಡ್ಕೊಂಡು ಇಟ್ಟಿದ್ ಪೌಡರ್ನ ಮತ್ತೆ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಅದನ್ನ ಕಾಯಿಸ್ಕೊಂಡಿರೋ ಹಾಲಿಗೆ ಹಾಕೋದು. ಆಮೇಲೆ ಅದನ್ನ ತಳ ಬಿಡದೆ ರೀತಿ ಚೆನ್ನಾಗಿ ತಿರುಗಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆ, ಆಲ್ರೆಡಿ ನಾವು ಕಲ್ ಸಕ್ಕರೆ ಹಾಕಿರ್ತೀವಿ ಅಲ್ವಾ, ಆಮೇಲೆ ನಾವು ರುಚಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೋಬೇಕು. ಅದಾದ್ಮೇಲೆ ನಾವ್ ಎಷ್ಟು ಕಾಯಿಸಿರ್ತೀವಿ ನೋಡಿ, ಅದು ಅರ್ಧ ಪಟ್ಟು ಹಾಕ್ಬೇಕು. ಆ ಮಟ್ಟಿಗೆ ಅದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ಆಮೇಲೆ ಒಂದು ಬೌಲ್ ಹಾಕೊಂಡು ಅದನ್ನ 2 hours ಅದನ್ನ ಫ್ರೀಜರ್ ಅಲ್ಲಿ ಇಟ್ರೆ ನೋಡಿ ಐಸ್ ಕ್ರೀಮ್ ರೆಡಿನೇ ಆಗ್ಬಿಡುತ್ತೆ. ತುಂಬಾನೇ ಚೆನ್ನಾಗಿತ್ತು. ಈ ಬೇಸಿಗೆಯಲ್ಲಿ ಮಕ್ಕಳಿಗೆ ಹೊರಗಡೆ ಕೊಡ್ಸೋದ್ಕಿಂತ ಮನೇಲಿ ಈ ತರ ಟ್ರೈ ಮಾಡಿ. ತುಂಬಾನೇ ಟೇಸ್ಟಿಯಾಗಿ ಹಾಗೆ ಹೆಲ್ತಿಯಾಗೂ ಇರುತ್ತೆ. ಇದ್ರ ಜೊತೆ ಫ್ರೂಟ್ಸ್ ಆಗ್ಲಿ ಅಥವಾ ಡ್ರೈ ಫ್ರೂಟ್ಸ್ ಏನಾದ್ರೂ ಹಾಕೊಟ್ರೆ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗ್ ಬರುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.